ಮಗ ಮತ್ತು ಮಗಳು ಅನ್ನುವಂತ ವಿಷಯ ಈಗಾಗಲೇ ನಡೆದಾದ್ರಿಪ್ಪ ನಡೆದಾಗ ಮಗನ ಪಾಲ ನಾವು ಹಿಡ್ಕೊಂಡು ಮಗಳ ಪಾಲ ಅವರಿಗೆ ಬಿಟ್ಟಿದೆವು. ಮಗಳ ಬಗ್ಗೆ ಅವರು ಬಹಳ ಉದಾಹರಣೆ ಕೊಟ್ಟು ಹೇಳ್ಯಾರ ಅದ್ರ ಕಡೆಗೆ ನಮ್ದೇನು ಅಭ್ಯಂತರ ಇಲ್ಲ. ಅದಕ್ಕೆ ನೀವು ಜಾಸ್ತಿ ಓರೇನು ಮಾತಾಡ್ತಿದ್ರಲ್ಲ ಅದೇ ಸ್ವಲ್ಪ ಇದು ಆಗ್ತದ. ನಮಗೆ ಎಡಚ್ ಆಗ್ತದ. ನೀವು ಮಾತಾಡಿದ್ರೆ ನಾವು ಎಡಚು ಮಾಡ್ಬೇಕಾಗ್ತದ. ಅಲ್ಲಿಂದ ನಾವೇನು ಎಡಚು ಮಾಡೋದು ಬೇಡ. ಎಲ್ಲಿ ಅದಕ್ಕ ಹೌದು ಮಗನ ವಿಷಯ ತಾಯಿ ಸೂರಮದೇವಿ ಹೊಟ್ಟಿಲೆ ಉರಿಮಾರಿ ದೇವರ ಉಗ್ರ ಗಣ್ಣಿನ ದೇವರ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಗಂಗರ ಗಣ್ಣ ಗುಂಗಾರ ಮೀಸಿ ಬಂಗಾರ ಜವ ಹೊಂದಿರ್ತಕ್ಕಂಥ ನನ್ನ ಅಪ್ಪ ಬೀರ್ ದೇವರು ಹುಟ್ಟಿ ಬಂದು ಸೂರಮದೇವಿ ಹೊಟ್ಟಿಲೆ ಮಗ ಹೌದು ಸೂರಮದೇವಿ ಹೊಟ್ಟಿಲೆ ಹುಟ್ಟಿ ಬಂದ ಮಗ ಮುಂದೆ ಹೇಳ್ಬೇಕಾಗ್ಯದ ನಾವು. ಹೇಳ್ರಿ ಮುಂದಿನ ಹೆಂಗ ಅಂತ ಕೇಳಿದ್ರ ಹೆಂಗ್ರಿ ಗುರು ರೇವಣ ಸಿದ್ಧನ ಹಬ್ಬ ಹಾಕಿ ಅಕ್ಕವ್ವ ಮಾಯವ್ವ ದೇವರ ಗೆಳೆ ಬಪ್ಪಣ್ಣ ಲಿಂಗ ಬೀರಣ ದೇವರು ಮಲ್ಕೊಂಡಿದ್ರು. ಹೌದು ಕೈಲಾಸದಿಂದ ಸನಂದ ಬತ್ತು. ಏನು ಬತ್ತು? ಸನಂದ ಬತ್ತು. ಕೈಲಾಸದಿಂದ ಸನಂದ ಬಂದು ಬೀರ್ ದೇವರ ಮೇಲೆ ಬಿತ್ತು. ಬೀರ್ ದೇವ್ರು ನೋಡಿ ಚಟ್ಟನೆ ಚೀರ್ದ ಕೂಡಲೇ ನಿಮ್ ಮಗಲಾಗ ಮಾಯವ್ ಮಲ್ಕೊಂಡಿದ್ರು. ಮಾಯವ್ ಎತ್ತರ ಐತ್ರಿಪ್ಪ ಏನ ಮಾಯವ್ ಎತ್ತರ ಆಯ್ತು. ಮಾಯವ್ ಕೇಳ್ತಾಳ ಏನತ್ರಿ ಯಪ್ಪಾ ಯಾಕ ಚೀರ್ದಿ ಅಂತ ಕೇಳಿದ್ರು. ಅವಾಗ ನನ್ನಪ್ಪ ಬೀರ್ ದೇವರು ಸೂರಮದೇವಿ ಮಗ ಅಕ್ಕ ನಾಡ ಸಂಚಾರ ಮಾಡ್ಬೇಕಾಗದ, ದೇಶ ಸಂಚಾರ ಮಾಡ್ಬೇಕಾಗದ, ಭಕ್ತರನ್ನ ಉದ್ಧಾರ ಮಾಡ್ಬೇಕಾಗದ, ಧರ್ಮ ಜಾಗರಣೆ ಮಾಡ್ಬೇಕಾಗದ, ಧರ್ಮ ಉದ್ಧಾರ ಮಾಡ್ಬೇಕಾಗ್ಯದ. ನಡಿ ಹೋಗುನು ಅಕ್ಕ ಅಂತ ಹೇಳಿ ಅಕ್ಕವ್ವ ಮಾಯವ್ವ ದೇವರಗೆಳಿ ಬಪ್ಪಣ್ಣ ಲಿಂಗ ಬೀರಣ ದೇವರ ಸಂಚಾರ ಮಾಡ್ಕೊತ ಎಲ್ಲಿಗೆ ಬಂದ್ರು? ಗೋದಾವರಿ ನದಿ ಬಲ್ಯಕ್ಕೆ ಬಂದ್ರು. ಗೋದಾವರಿ ನದಿ ದಂಡಿ ಬಲ್ಯಕ್ಕೆ ಬಂದು ಕುತ್ತಿದ್ರು, ಬೀಡು ಬಿಟ್ಟಿದ್ರು. ಗೋದಾವರಿ ನದಿ ನೀರಿಗೆ ಮುಂಗಿ ಪಟ್ಟಣದ ಕೇಶುರಾಜನ ಆಸ್ಥಾನದ ಹೆಣ್ಣು ಮಕ್ಕಳೆಲ್ಲ ನೀರಿಗೆ ಬರ್ತಿದ್ರು. ಕೊಡ ತಗೊಂಡು ನೀರಿಗೆ ಬರ್ತಿದ್ರು. ನೀರು ತುಂಬಕೊತ್ತೆ ದುಃಖ ಮಾಡಿ ಹೇಳ್ತಿದ್ರು ಅವ್ರು. ಏನಪ್ಪ ಮುಂಗಿ ಪಟ್ಟಣದ ಕೇಶುರಾಜ ದೇವ್ರಂತ ಮನುಷ್ಯ ಅದಾನ. ಅವನಿಗೆ ಮಾರೋಗ ಹೊಡೆದಾದ. ಯಾವ ರೋಗ? ಮಹಾರೋಗ ಹೊಡೆದಾದ. ನಾಡಿ ಮೇಗಿನ ವೈದ್ಯರೆಲ್ಲ ಬಂದು ಹೋಗಿಬಿಟ್ಟಾರ. ಅವನ ರೋಗ ಯಾರು ನಿವಾರಣೆ ಮಾಡಿಲ್ಲ. ನಮ್ಮ ರಾಜ್ಯಾಗ ಎಲ್ಲಿ ಹೋದ್ರೆ ಆರಾಮ ಆಗ್ತದ ಅಂತ ರಾಜ್ಯಾಗ ಹೆಂಗ ಕಳ್ಕೊಳ್ಳೋನು ಅಂತೇಳಿ ದುಃಖ ಮಾಡಿ ಅಳತಿದ್ರು. ಈ ಮಾತನ್ನ ನಪ್ಪ ಬೀರ್ ದೇವ್ರಿಗೆ ಕೇಳಿಸ್ತು, ಸೂರಮದೇವಿ ಮಗನಿಗೆ ಕೇಳಿಸತ್ತಾನ. ಏನಪ್ಪ ಯಾವ ಅಳಬೇಡ್ರಿ, ದುಃಖ ಮಾಡಬೇಡ್ರಿ, ನಿಮ್ಮ ರಾಜ್ಯಾಗಿರ್ತಕ್ಕಂಥ ರೋಗ ನಾನ್ ನಿವಾರಣೆ ಮಾಡ್ತೀನಂದ. ಯಾರು? ಸೂರಮದೇವಿ ಮಗ ಬೀರ್ ದೇವ್ರ. ಅವಾಗ ಬಾಲ್ಯರತ್ತಾರ. ಬಾಲ್ಯರಿಗೆ ಖುಷಿ ಆಯ್ತು. ಏನಪ್ಪ ನಡಿ ಹೋಗೋಣಂತಂದ್ರು. ಅವಾಗ ಬೀರ್ ದೇವ್ರತ್ತಾನ. ಏನಪ್ಪ ಯವ್ವ ನಿಮ್ಮ ರಾಜನ ರೋಗ ಎಲ್ಲ ನಾ ಎಲ್ಲ ನಿವಾರಣೆ ಮಾಡ್ತೀನಿ, ಖರೆ ನಿಮ್ಮ ರಾಜ ನನಗೆ ಏನು ಕೊಡ್ತಾನ ಕೇಳ್ಕೊಂಡು ಬರ್ರಿ ಅಂತ ಹೇಳ್ದ. ಯಾಕಾಗಲ್ಲ ಅಂತೇಳಿ ಕೊಡಗಳನ್ನ ಅಲ್ಲೇ ಇಟ್ಟು ಓಡ್ಕೊತ ರಾಜ್ಯವಾಡಕ್ ಹೋದ್ರು. ರಾಜ್ಯವಾಡಕ್ ಹೋಗಿ ರಾಜ ಕೇಳ್ತಾರ ಬಾಲ್ಯರು. ಯಪ್ಪಾ ಗೋದಾವರಿ ನದಿ ದಂಡಿ ಬಲಕ್ಕ ಮಹಿಮಾ ಪುರುಷ ಸಿದ್ಧಿ ಪುರುಷ ಬಂದು ಬೀಡು ಬಿಟ್ಟಾನ. ನಿಮ್ಮ ರೋಗ ನಿವಾರಣೆ ಮಾಡ್ತೀನಲ್ಲಕತ್ತಾನ, ಅವನಿಗೆ ಏನು ಕೊಡ್ತೀರಿ ರಾಜ್ಯರ ಅಂದ ಕೂಡಲೇ ಅವಾಗ ರಾಜ್ಯ ಹೇಳ್ತಾನ. ಏನತ್ರಿ ನನಗ ತ್ರಾಸ ಬಾಳದ. ನಾ ಯಾವಾಗ ಸೈತ್ಯ ಅನ್ನೋದೇ ನನಗ್ ಗೊತ್ತಿಲ್ಲ. ಇಂಥ ರೋಗ ನನಗ ಕಡಿಮೆ ಮಾಡ್ದಂದ್ರ ರೊಕ್ಕ ಕೊಡ್ತೀನಿ, ರೂಪಾಯಿ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ, ಬಂಗಾರ ಕೊಡ್ತೀನಿ, ವಜ್ರ ಕೊಡ್ತೀನಿ, ವೈಡೂರ್ಯ ಕೊಡ್ತೀನಿ, ಬೇಡದ್ರ ಅರ್ಧ ರಾಜ್ಯನೇ ಕೊಡ್ತೀನಿ ಅಂತ ಹೇಳ್ದ. ರಾಜಕೀಯ ಕೊಡ್ತೀನಿ ಅಂತ ಹೇಳ್ದ. ನನ್ನ ರೋಗ ನಿವಾರಣೆ ಮಾಡಿ ಹೋಗಿ ಕರ್ಕೊಂಡು ಬರೀ ಅಂತ ಹೇಳ್ದ. ಬಾಲ್ಯರು ಓಡ್ಕೊತ ಬಂದು ಬೀರ್ ದೇವ್ರಿಗೆ ಎತ್ತಾರ. ಏನತ್ರಿ ಯಪ್ಪಾ ಅವ್ರ ಬಲ್ಯಕ್ ಏನದಲ್ಲ ಇದ್ದಿದ್ ಎಲ್ಲಾ ಕೊಡ್ತೀನಲ್ಲಕತ್ತಾರ, ನಡೀರಿ ಹೋಗೋಣತ್ತಂದ್ರು. ಯಾಕಾಗಲ್ಲ ಅಂತೇಳಿ ಬೀರ್ ದೇವ್ರು ಬಾಲ್ಯರ ಬೆನ್ನ ಹತ್ತಿ ರಾಜ್ಯವಾಡ್ಯಕ್ ಹೋದ. ರಾಜ್ಯ ರೋಗದಿಂದ ನರಳುತ್ತಿದ್ದ. ಎದರದಿಂದ? ರೋಗದಿಂದ ನರಳುತ್ತಿದ್ದ ನನ್ನ ಅಪ್ಪ ಬೀರ್ ದೇವರು ಸೂರಮದೇವಿ ಮಗ. ಸೂರಮದೇವಿ ಮಗ ರಾಜ್ಯದ ಬಲ್ಯಕ್ಕೆ ಹೋಗಿ ಕೈ ಒಳಗ ಹಿಡಿ ಭಂಡಾರವನ್ನ ಹಿಡ್ಕೊಂಡು
ಸೂರಮ್ಮದೇವಿ ಮಗ ಹಾ ಆ ಮುಂಗಿಪಟ್ಟಣದ ಕೇಶುರಾಜನ ರೋಗ ನಿವಾರಣೆ ಮಾಡ್ದ. ಹೌದು. ಅವಾಗ ರಾಜ್ಯ ಕಾಲಿಗೆ ಬಿದ್ದಾನ. ಏನತ್ರಿ? ಯಪ್ಪ ಓ ನಾ ಎಲ್ಲಾ ಕಡೆಗೆ ತಿರುಗಾಡಿನಿ, ಯಾರು ನನ್ನ ರೋಗ ನಿವಾರಣೆ ಮಾಡಿಲ್ಲ. ಮಾಡಿಲ್ಲ. ನೀ ನನ್ನ ರೋಗ ನಿವಾರಣೆ ಮಾಡಿದಂದ ಬಳಕ ನಿನಗೆ ಏನು ಕುಳ್ಳೆ ತಂದ. ಹೌದು. ಅವಾಗ ಬೀರದೇವ್ರ ತಾನ, ಏನತ್ರಿ? ಏ ರಾಜ್ಯ, ಓ ರೊಕ್ಕ ಬ್ಯಾಡ, ರೂಪಾಯಿ ಬ್ಯಾಡ, ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ವಜ್ರ ಬ್ಯಾಡ, ವೈಡೂರೆ ಬ್ಯಾಡ, ಯಾರ? ರಾಜ್ಯ ಬೇಡ, ರಾಜಕೀಯ ಬೇಡ, ಹೌದು. ಜಂಬಿಗೆ ಜಮಖಂಡಿ ನಾಡಿನೊಳಗ ಕ್ವಾಣೇಶ್ವರ ದೈತ್ಯ ಮದ ಏರಿ ಮೆರ್ಲಿಕತ್ತ. ಹಕ್ಕಿಲೆ ಬರ್ಲಿಕತ್ತಾನು. ಅವನಿಗೆ ಮರ್ದನ ಮಾಡ್ಬೇಕಾಗ್ಯದ. ಮರ್ದನ ಮಾಡ್ಬೇಕಾದ್ರೆ ಸುಮ್ಮನೆ ಆಗುದಿಲ್ಲ. 3 ಸಾಮಾನ್ಯಗಳು ನನಗೆ ಬೇಕು, ಮಾಡಿಸಿಕೊಡು ಅಂದ. ಯಾವ 3 ಸಾಮಾನ? ರುಮಚೂರಿ, ವಾಯುಗಂಗಳ, ಪಂಚಡಂಗಿ, ಹೌದು. 3 ಸಾಮಾನ್ಯಗಳು ನನಗೆ ಮಾಡಿಸಿಕೊಡು ಅಂದ ಕೂಡಲೇ ಆ ರಾಜ್ಯ ಯಾಕಾಗಲ್ಲ ಅಂತ ಹೇಳಿ ಕಂಬರ ಕಾಳಣ್ಣನ ಮನೆಗೆ ಹೋಗತ್ತಾನ. ಹೌದು. ಏ ಕಾಳಣ್ಣ, ಓ ಬೀರ ದೇವರಿಗೆ 3 ಸಾಮಾನ್ಯಗಳು ಬೇಕಾಗ್ಯವ, ಮಾಡಿ ಕೊಡ್ತೀಯನು ಅಂತ ಕೇಳ್ದ. ಕೇಳ. ಅವಾಗ ಕಾಳಣ್ಣತ್ತಾನ, ಏನತ್ತ? ಯಪ್ಪ ಈ ನಾಡಿನ ರಾಜ್ಯ ಅದಿರಿ ನೀವು, ಹೌದು. ನಿಮ್ ಮಾತನ್ನ ಹೆಂಗ್ ಮೀರ್ಲಿ? ಇರ್ಲಿ. ಮೀರಿದ್ರಿ ಅಂತ ನನಗೆ ಬಹಿಷ್ಕಾರ ಹಾಕ್ತೀರಿ, ಹೌದು. ಊರ್ ಬಿಟ್ಟು ಹಾ. ಹೊರಗಿಡ್ತೀರಿ. ಯಪ್ಪ ಮಾಡಿ ಕೊಡ್ತೀನಿ ಅಂತ ಹೇಳ್ದ. ಅವಾಗ ರಾಜ್ಯ ಅತ್ತಾನ, ಏನತ್ರಿ? ಏ ಕಾಳಣ್ಣ, ಓ ಈ 3 ಸಾಮಾನ್ಯಗಳು ಮಾಡಿಕೊಡ್ಬೇಕಂದ್ರ ಇದು ಸಾಮಾನ್ಯ ಅಲ್ಲ, ಹೌದು. ಸಾಮಾನ್ಯ ಅಲ್ಲ. ಹೆಂಗ ಮಾಡ್ಕೊಡ್ಬೇಕಂತ ಕೇಳಿದ್ರ, ಹೆಂಗ್ರಿ? ಐತರ ಅಮಾಸ್ ಇರ್ಬೇಕು, 3 ಮುಗುಡಿ ಮೇಲೆ ಉಕ್ಕಿನ ಕುಲ್ಮಿ ಹುಡ್ಬೇಕು, ಹೋಗ್ಬೇಕು. ಗಂಡ ಹೆಂಡತಿ ನಿತ್ಯ ದಿಗಂಬರಾಗಿ ಸಾಮಾನ್ಯಗಳ ತಯಾರು ಮಾಡಿ ಕೊಡ್ಬೇಕಂತ ಹೇಳ್ದ. ಹೌದು. ಹೆಂಗ? ನಿತ್ಯ ಗಂಡ ಹೆಂಡತಿ ನಿತ್ಯ ದಿಗಂಬರ. ಹೌದು. ಹೌದು, ಗಂಡ ಹೆಂಡತಿ ನಿತ್ಯ ದಿಗಂಬರಾಗಿ ಸಾಮಾನ್ಯಗಳಿಗೆ ಮಾಡಿಕೊಡ್ಬೇಕಂದ. ಹೌದು. ಯಾಕಂದ್ ಕಂಬರ ಕಾರಣ ಹೌದು. ಐತರ ಅಮಾಸಿ ಬತ್ತು 3 ಮುಗುಡಿ ಮೇಲೆ ಉಕ್ಕಿನ ಕುಲಿಮಿ ಹೂಡಿ ಗಂಡ ಹೆಂಡತಿ ಸಾಮಾನ್ಯಗಳ ತಯಾರು ಮಾಡಕತ್ರು, ಸಾಮಾನ್ಯಗಳ ತಯಾರಾಗಲ್ಲ ಅದು. ಹೌದು. ಅಲ್ಲೇ ದೇವರಿಗೆಳಿ ಬಪ್ಪಣ್ಣ ಇದ್ದ. ಬಪ್ಪಣ್ಣ ತಿಳ್ಕೊಂಡ, ಏನತ್ತ? ಹೇಳ್ತಾನ ಬೀರ ದೇವರಿಗೆ, ಹಾ ಭಗವಂತ ಈ ಕುಲಿಮಿ ಒಳಗ ಒಂದು ನರಬಲಿ ಆಗ್ಬೇಕಾಗ್ಯದ. ಏನು? ನರಬಲಿ. ನರಬಲಿ. ಆ ನರಬಲಿ ಆದಾಗ 3 ಸಾಮಾನ್ಯಗಳು ತಯಾರಾಗ್ತಾವ. ಈ ಕುಲಿಮಿ ಒಳಗ ಜಿಗಿದು ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ. 3 ಪಟ್ಟಾದ ಬಳಕ ಬಾರಾಮತಿ ಗೌಡರ ಹೊಟ್ಟಿಲೆ ಮಾಳಿಂಗರಾಯ ಹುಟ್ಟಿ ಬರ್ತೀನಿ ಅಂತ ಹೇಳೋದು ಯಾರ? ದೇವರಿಗೆಳಿ ಬಪ್ಪಣ್ಣ. ಹೌದು. ಮಾಳಿಂಗರಾಯ ಹುಟ್ಟಿ ಬರ್ತೀನಿ ಅಂತ ಹೇಳಿ ಕುಲಿಮಿ ಒಳಗ ಜಿಗಿದು ಪ್ರಾಣ ತ್ಯಾಗ ಮಾಡ್ದ. 3 ಸಾಮಾನ್ಯಗಳು ತಯಾರಾದವು. ಹೌದು. ಬ್ರಹ್ಮಚೋರಿ, ವಾಯುಗಂಗಳ, ಪಂಚಡಂಗಿ 3 ಸಾಮಾನ್ಯಗಳು ತಗೊಂಡು 4ನೇ ದಿವಸಕ್ಕೆ ನಾಗನಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದ. ಅಂದ. ನಾಗರ ಮರ ಏರಿ ನಾಡಿನ ಹೊಲವ ಶೋಷಿ ನೋಡ್ದ. ಹೌದು. 3 ದಿಕ್ಕ ಜೋಗಳ ಪಾಡ್ತಿತ್ತು. ಜಂಬಿಗೆ ಜಮಕಡಿ ನಾಡ ಹಾಳು ಬಿದ್ದಿತ್ತು, ಶಿವಾಳ ಬಿದ್ದಿತ್ತು. ಆ ನಾಗರ ಮರ ಹಿಡಿಯುವಂತ ಸಮಯದೊಳಗ ನಾಗೇಶ ಕೇಳ್ತಾನ, ಏನತ್ರಿ? ಯಪ್ಪ ಇಲ್ಲಿ ಸಾಮಾನ್ಯ ಮನುಷ್ಯರು ಯಾರು ಬಂದಿಲ್ಲ, ಹೌದು. ನೀ ಬಂದಿದ ನಂಗ ನನಗೆ ಏನಾರ ಖೂನ ಕೊಡು ಅಂದ ನಾಗೇಶ. ಹೌದು. ಅವಾಗ ನನ್ನಪ್ಪ ಬೀರ ದೇವ್ರು ಏನು ಖೂನ ಕೊಟ್ಟದ ಕೇಳಿದ್ರ, ಏನ್ರಿ? ಈ ನಾಗನಕೆರೆ ಅಂತಕ್ಕಂಥ ಗ್ರಾಮ ಮುರಿದು ನಾಡಿಗೆ ಮೊದಲು ನಾಗ್ತಾನ ಅನಿಸ್ತೀನಿ ಅಂದ ಬೀರ ದೇವರ. ಹೌದು. ಹೌದು. ಎಲ್ಲಾಯ್ತು ಪವನ? ಇದು ನಾಗ್ತಾನ ಮಟ್ಟದೊಳಗ ಪ್ರಥಮ ಪವಾಡ ಮಾಡದ ಯಾರು? ಸೂರಮ್ಮದೇವಿ ಮಗ ಲಿಂಗ ಬೀರಾಣ ದೇವರ. ಹೌದು. ಹೌದು. ಮುಂದ ಕ್ವಾಣೇಶ್ವರ ದೈತ್ರ ಮರ್ದನ ಮಾಡ್ದ. ಮಾಡ್ದ. ಬಾರಹಟ್ಟಿ ಒಳಗ 12 ವರ್ಷ ಎಳೆಗಳದ. ಕಳ್ದ. ಗೋಡಾಗೇರಿ ಗುಡ್ಡದೊಳಗ 24 ವರ್ಷ ಎಳೆಗಳದ. ಕಳ್ದ. 3 ಪಟ್ಟ ಮುಗಿತ್ತು. ಹೌದು. ಮಾಳಿಂಗರಾಯ ಬಾರಾಮತಿ ಗೌಡರ ಹೊಟ್ಟಿಲೆ ಹುಟ್ಟಿ ಬೆಳೆದ ದೊಡ್ಡವಾಗಿದ್ದ. ಹೌದು. ಹೌದು. ಹಿಂಗ್ ಇತಿಹಾಸ ಬರ್ತದ. ಹೌದು. ಮುಂದೆ ಬಾಳ ಅದ. ಯಾರ ಮಗನ ಬಗ್ಗೆ ಇತಿಹಾಸ ಹೇಳ್ಬೇಕಾದ್ರೆ ಬಾಳ ಅದ. ಅದಕ್ಕೆ ಜಗತ್ತಿನೊಳಗ ಆ ಮಗನ ಪಾಲ ಅಂತಕ್ಕಂಥದ್ದು ಶ್ರೇಷ್ಠ ಅದ ಅಂತಕ್ಕಂಥದ್ದು ವಾದ ನಮ್ಮದೈತಿ. ಆ ಮಗಳ ಪಾಲ ಹೆಂಗ ಶ್ರೇಷ್ಠ ಅದ ಅಂತಕ್ಕಂಥದ್ದು ನಮ್ಮ ಉಭಯ ತಂಡದವ್ರು ಹೇಳ್ತಾರ. ಅದಕ್ಕ